ನಮಸ್ಕಾರ ಸ್ನೇಹಿತರೆ. ನೋಡಿ, ವರ್ಷ ವರ್ಷ ರಾಗಿ ಹಾಕ್ತಿದ್ದೋ. ಈ ವರ್ಷ ರಾಗಿ ಹಾಕೋಕ್ಕಾಗಿಲ್ಲ, ಏನೋ ಪ್ರಾಬ್ಲಮ್ಮು. ಅದರಿಂದ ಹಸುಗಳಿದ್ದೋ, ಹಸುಗಳು ಮಾರಾಕ್ದೆ. ಇವಾಗ ನೋಡಿದ್ರೆ ಈ ಹುಲ್ಲು ನೋಡಿ, ಇದನ್ನು ಹಸು ಕೂಡ ತಿನ್ನಲ್ಲ. ಈ ಹುಲ್ಲನ್ನ ನೋಡಿ, ತೋರಿಸ್ತೀನಿ ನೋಡಿ, ಇಂಥ ಹುಲ್ಲಂತ ನೋಡಿ ಇದು. ಇದನ್ನು ಹಸುಗಳು ಕೂಡ ತಿನ್ನೋ ಸ್ನೇಹಿತರೆ. ಈ ಥರ ಇದೆ, ಯಾವ ಥರ ಇದೆ ನೋಡಿ ಇದು. ಇದಂದರೆ ನಾನಿರೋ ಜಾಗದಲ್ಲಿ ಈ ಥರ ಇದೆ ನೋಡಿ. ನನಗೂ ಏನು ಮಾಡಿದ್ದೀನಿ, ಸರಿ ಓಡಾಡೋಕ್ಕೆ ಮಾತ್ರ ದಾರಿನಾರೇ ಬೇಕಲ್ಲ, ಹೆಂಗಾರೆ ಬರೋ ವರ್ಷ ಏನಾರು ರಾಗಿ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ದಾರಿ ಮಾತ್ರ ಕುಯ್ದು ಬಿಟ್ಟಿದ್ದೀನಿ. ಮತ್ತೆ ಆದರೆ ಹಸು ತರಬೇಕು, ತುಂಬ ಪ್ರಾಬ್ಲಮ್ಗಳಿಂದ ಹಸು ತರೋಕ್ಕಾಗಿಲ್ಲ. ನೋಡಿ ಎಷ್ಟು ಬೆಳೆದೈತೆ ನೋಡಿ. ನೋಡಿ, ಇಷ್ಟಕ್ಕಾದರೆ ರಾಗಿ ಹಾಕ್ತಿದ್ದೆ ನಾನು, ಎಲ್ಲ ಕೆಡ್ಸಿಕ್ಬಿಟ್ಟೈತೆ. ಈ ಸತಿ ನಾನು ಮಳೆ ಬರುತ್ತೋ ಇಲ್ವೋ ಅಂದ್ಕೊಂಡೆ, ಆದರೆ ಈ ಸತಿ ಒಳ್ಳೆ ಮಳೆ ಆಯಿತು. ಯಾರೇ ಆಗಲಿ ಸ್ವಲ್ಪ ನೋಡ್ಕೊಂಡು ಏಮಾರಬೇಡಿ. ನೋಡಿ, ಇವಾಗ ಏನು ಮಾಡೋದು ಅಂತ ನಾನು ಮೇಕೆಗಳನ್ನ ಈ ಕಡೆ ಸೈಡ್ ಮೇಯಿಸ್ಕೊಂಡಿದ್ದೀನಿ. ಕೂಗ್ತಾವನೆ ನನ್ನ. ಏನು ಮಾಡೋದು, ಹಿಂಗಾಗಿದೆ ಪರಿಸ್ಥಿತಿ. ಇವಾಗ ನೋಡಿದ್ರೆ ಇವಾಗ 10 ತಿಂಗಳಾಗೋಯ್ತಾ. ಇವಾಗ ರಾಗಿ ಹಾಕೋಕ್ಕಾಗಲ್ಲ, ಈ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ. ಯಾರಾದರೆ ಈ ಹುಲ್ಲು ಏನು ಮಾಡ್ಬೇಕಂತ ಏನಾದ್ರು ಗೊತ್ತಿದ್ರೆ ಸ್ನೇಹಿತರೆ ಹೇಳಿ. ನೋಡಿ ಯಾವ ಥರ ಬೆಳೆದಿದೆ ನೋಡಿ ಸ್ನೇಹಿತರೆ. ಏನಾದರೆ ಇಷ್ಟು ಬೆಳೆದ್ರೆ ಹೆಂಗೆ ನೋಡಿ. ಧನ್ಯವಾದ. ನೋಡಿ, ಏನು ಮಾಡೋಕ್ಕಾಗ್ತಾಯಿಲ್ಲ, ಇಷ್ಟೊಂದು ಬೆಳ್ಕೊಂಡೈತೆ ಹುಡುಗು ನೋಡಿ. ಮೊನ್ನೆ ತನಕನೂ ಇಷ್ಟು ಬೆಳೆದೈತೆ. ಇಲ್ಲಾಂದರೆ ವರ್ಷ ಏನು ಮಾಡ್ಬೇಕು, ಕ್ಲೀನ್ ಮಾಡಿಸ್ಬಿಟ್ಟು ಇವಾಗ ಡಿಸೆಂಬರಲ್ಲಿ ಮಾಡುವಾಗ ಕ್ಲೀನ್ ಮಾಡಬೇಕು. ರೋಟ್ರಿ ಹಾಕ್ಬಿಡ್ಬೇಕು. ರೋಟ್ರಿ ಹಾಕ್ಬಿಟ್ಬಿಟ್ಟು ಬರೋ ವರ್ಷ ಏನಾರು ಮಾಡಬೇಕು ಅಷ್ಟೇ. ಇನ್ನು ಈ ಕಡೆ ಈ ಮನೆಗಳವ್ರು ಇರ್ತಾರಲ್ಲ, ಅವ್ರಿಗೆ ಅರ್ಥನೇ ಆಗೋಲ್ಲ. ಎಲ್ಲ ಕವರ್ಗಳೆಲ್ಲ ತೆಗೆದು ಈ ಕಡೆ ಎಲ್ಲ ತುಂಬಿ ಬಿಸಾಕಿರ್ತಾರೆ. ಇನ್ನೂ ಒಂದು ವೀಡಿಯೋ ಮಾಡಿದ್ದೀನಿ ಕವರ್ಗಳ್ದು, ತೆಗೆದು ಬಿಸಾಕಿರ್ತಾರೆ. ಏನೋ ಈ ಹುಲ್ಲು ಅಂದರೆ ಒಂದು 10 ನಿಮಿಷ ಹುರಿದ್ಬಿಟ್ಟು ಸೈಲೆಂಟ್ ಆಗಿಬಿಡ್ತೈತೆ. ಆದರೆ ಆ ಕವರ್ಗಳು ಐತಲ್ಲ, ಅಂಟ್ಕೊಂಬಿಟ್ರೆ ಮಾತ್ರ ನೋಡಿ ಆ ಮನೆಗಳವರು. ಅಲ್ಲಿದೆ ನೋಡಿ ಮನೆ ಕಾಣಿಸ್ತೈತೆ ನೋಡಿ, ಆ ಡೆಡ್ ತೆಂಗಿನ ಮರದ ಹಿಂದ್ಗಡೆ ಅವ್ರದ್ದೆಲ್ಲ ಏನಂದರೆ ಕವರ್ಗಳು ಎತ್ತಿ ಬಿಸಾಕೋದು ಈ ಕಡೆಗೆ. ಈ ಕವರ್ಗಳಿಂದಾನೇ ನಂದು ಒಂದು ಹಸು ಬೇರೆ ಸತ್ತೋಯ್ತು ನಂದು. ಈ ಕವರ್ಗಳಿಂದಾನೇ ಕವರ್ನ ಹೋಗ್ಬಿಟ್ಟು ಏನು ಮಾಡಿದ್ದಾರೆ ಅಂದರೆ, ಮೈದಾ ಸೀಟ್ ಇದೆಯಲ್ಲ, ಮೈದಾ ಸೀಟ್ನ ಕವರಲ್ಲಿ ಸುತ್ತಿ ಬಿಸಾಕ್ಬಿಟ್ಟಿದ್ದಾರೆ. ಆ ಥರ ಬಿಸಾಕಿದಾಗ ಏನಾಗುತ್ತೆ, ಆ ಮೈದಾ ಸೀಟ್ ಸಮೇತ ಕವರ್ನೇ ನುಂಗ್ಬಿಡ್ತೈತೆ ನಮ್ಮ ಹಸುಗಳು ಹಂಗೆ ಮಾಡೋದು. ಅದಕ್ಕೆ ಸರ್ಕಾರ ಹೇಳೋದು ಕವರ್ಗಳು ಹಾಕ್ಬೇಡ್ರಿ ಅಂತ ಎಷ್ಟೋ ಹೇಳ್ಕೊಳೋದು. ಅದಕ್ಕೇ ಅಂದರೆ ಇವ್ರುಗಳಿಗೆ ಏನೋ ತಿಳುವಳಿಕೆ ಇರೋಲ್ಲ. ತಿಳುವಳಿಕೆ ಇದ್ದು ಈ ಥರ ಮಾಡ್ತಾರಂತ ಗೊತ್ತಿಲ್ಲ. ಬರ್ತೈತೆ ಗಾಡಿ, ಟ್ಯಾಕ್ಟ್ರ್ ಬಂದು ಆ ಮನೆಗಳವ್ರ ಹತ್ರ ಎಲ್ಲ ಕಲೆಕ್ಟ್ ಮಾಡುತ್ತೆ. ಆದರೆ ಅವ್ರ ಕಷ್ಟ ಅವ್ರು ಕೊಡೋದಕ್ಕೆ, ಯಾಕಂದರೆ ಅಷ್ಟು ಬೇಗ ಎದ್ದೇಳ್ಬೇಕಲ್ಲ, ಅವ್ರು ಎದ್ದು ಕೊಡಬೇಕಲ್ಲ, ಅವ್ರ ಕವರು ಕೊಡೋಕ್ಕಾಗಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ, ಎತ್ತಿ ಈ ಕಡೆ ಬಿಸಾಕ್ಬಿಡ್ತಾರೆ ನನ್ನ ಜಮೀನಲ್ಲಿ. ಈ ಥರ ಆಗ್ಬಿಟ್ಟಿದೆ. ಸ್ನೇಹಿತರೆ, ಈ ಥರ ಆಗಿದೆ ಪ್ರಾಬ್ಲಮ್ಮು. ತೊಂದರೆನೇ ಅದು. ಇನ್ನೇನು ಬಿಸಿಲಾಯ್ತು, ನಮ್ಮ ಮೇಕೆಗಳಿಗೆ ಮನೆಗೆ ಹೋಗ್ಬೇಕು ಮನೆಗೆ. ದಯವಿಟ್ಟು ಸ್ನೇಹಿತರೆ ಕವರ್ಗಳು ಹಾಕೋಕ್ಕೆ ನೋಡಿ, ಯಾಕಂದರೆ ಮೂಗು ಜೀವಗಳು ಓಡಾಡ್ತವೆ. ಅಷ್ಟು ಮಾಡಿ. ನಾನು ಏನು ಕೇಳಲ್ಲ ಅವ್ರನ್ನ, ಏನು ಸುಮ್ಮನೆ ಕೇಳಿದ್ರೆ ಜಗಳ. ನಾನು ಸುಮ್ಮನೆ ಹೇಳಿದ್ದೀನಿ, ಮಾಡಬೇಡ್ರಿ ಹಾಕ್ಬೇಡ್ರಿ ಅಂತೆಲ್ಲ ಹೇಳಿದ್ದೀನಿ. ಅವ್ರು ಹಾಕ್ತಾರೆ, ಏನು ಮಾಡೋದು, ಹಿಂಗೆ ಮಾಡಬೇಕು. ಟೈಮ್ 12 ಗಂಟೆ ಆಯ್ತಾ ಬಂತಲ್ಲ, ಸ್ವಲ್ಪ ನೆರಳಲ್ಲಿ ಕಟ್ಬಿಟ್ಟು ಮತ್ತೆ 3 ಗಂಟೆಗೆ ಬಿಡ್ತೀನಿ ಮೇಕೆಗಳ್ನ.
ಸುಮಾರು 96ನೇ ಇಸ್ವಿಯಲ್ಲೆಲ್ಲ ನೋಡಿದ್ರೆ, ಈ ಕಡೆ ನಾನು ಚಿಕ್ಕವನಿದ್ದ ಅಪ್ಪ ಇದ್ದರು. 96ನೇ ಇಸ್ವಿಯಲ್ಲೆಲ್ಲ ನೋಡಿದ್ರೆ ಯಾವ ಮನೆಗಳಿಲ್ಲ, ಏನಿಲ್ಲ, ಬರೀ ಖಾಲಿ ಜಾಗ. ಅವಾಗೇನೋ ಇಲ್ಲಿ ಸ್ವಲ್ಪ ಏನೋ ಈ ಜಾಗದಲ್ಲಿ ತೊಗರಿ, ಒಂದು ಸ್ವಲ್ಪ ಈ ಕಡೆ ಒಂದೆರಡು ಮಾಲೆ ಮರ ಅವು ಇವು ನಟ್ಕೊಂಡು ಏನೋ ಮಾಡ್ಕೊಂಡಿದ್ದೋ. ಅವಾಗ ಆ ಕಡೆ ಇರೋದು ಅದು ಓನದ್ದದು. ಅವ್ರಿಗೇನೋ ಅವ್ರಿಗೆ ಮಾಡಿಕೊಟ್ಬಿಟ್ಟು ಇದನ್ನು ನಾವು ಮಾಡ್ಕೊತಾ ಇದ್ದೀವಿ. ಇಷ್ಟನ್ನು ಮಾಡ್ಕೊತಾ ಇದ್ದೀವಿ ಇಷ್ಟವರೆಗೂ. ಮುಂದಕ್ಕೆ ನೋಡೋಣ, ಆ ಮೂಲೆವರೆಗೂ ಈ ನೀರುಗಳಿ ಮರ ತೆಗ್ದಾಕ್ಬೇಕು. ಸ್ವಲ್ಪ ಐತೆ, ಅದನ್ನು ತೆಗ್ದಾಕ್ಬಿಟ್ಟು ಈ ಕಡೆಗೆಲ್ಲ ಮತ್ತೆ ರಾಗಿ ಹಾಕ್ಬಿಡ್ಬೇಕು. ಧನ್ಯವಾದ ಸ್ನೇಹಿತರೆ. ದಯವಿಟ್ಟು ಒಂದು ಕೆಲಸ ಮಾಡಿ, ಯಾರೂ ಕವರ್ಗಳು ಹಾಕೋಕ್ಕೆ ಹೋಗಬೇಡಿ. ಪಾಪ ಮೂಗು ಜೀವಗಳಿಗೆ ತೊಂದರೆ ಆಗ್ತದೆ. ಯಾವುದೇ ಆಗಲಿ, ಒಂದು ನಾಯಿನೇ ಆಗಲಿ, ನಾಯಿಗಳಿಗೆಲ್ಲ ಏನಂದರೆ ಸಾಲ್ಟ್ ತಿನ್ನಬಾರ್ದು, ಖಾರ ತಿನ್ನಬಾರ್ದು ನಾಯಿಗಳಿಗೆ. ಅದೇನಾಗುತ್ತೆ, ನಮ್ಮ ರೋಡ್ ನಾಯಿಗಳು ಹೋಗ್ಬಿಟ್ಟು ನಾವು ತಿನ್ನೋದನ್ನ ಹೊಟ್ಟೆ ಹಸುವಿಗೆ ಏನು ಮಾಡುತ್ತೆ, ಅದು ಆ ಕವರ್ ಸಾಲ್ಟ್ ಇರೋದನ್ನು ಮತ್ತು ಖಾರ ಇರೋದನ್ನು ಅದು ತಿಂತೈತಲ್ಲ, ಆವಾಗ ಅದಕ್ಕೇನಂದರೆ ಹುಚ್ಚಿಡ್ಸ್ಬೋದು. ಅದು ನನ್ನ ಅನಿಸಿಕೆ, ಅದಕ್ಕೆ ಹುಚ್ಚಿಡ್ಸುತ್ತೆ ಅನಿಸುತ್ತೆ ನನಗೆ. ಯಾಕಂದರೆ ಖಾರ, ಉಪ್ಪು, ಆಮೇಲೆ ಸ್ವೀಟ್ ತಿಂದರೆ ನಾಯಿಗಳು ಸತ್ತೋಗ್ಬಿಡುತ್ತೆ. ಅವು ಗೊತ್ತಾಗಲ್ಲ, ಏನೋ ಹೊಟ್ಟೆ ಹಸುವಾಗಿರೋದಕ್ಕೆ ಹೋಗಿ ತಿಂದ್ಬಿಡ್ತವೆ ತುಂಬ ಸಿಕ್ತು ಅಂತ. ಆವಾಗ ಸತ್ತೋಗೋದು, ಇಲ್ಲಾಂದರೆ ಒಂಥರ ಮೆಂಟ್ಲಾಗೋಗೋದು, ಆ ಥರ ಎಲ್ಲ ಆಗ್ಬಿಡುತ್ತೆ. ದಯವಿಟ್ಟು ಕವರ್ಗಳಾಗಲಿ ಮಿಕ್ಕಿದ್ದಾಗಲಿ ಎಲ್ಲಾದರೂ ಮಣ್ಣಲ್ಲಿ ಹೂತಾಕ್ಬಿಡಿ, ಇಲ್ಲಾಂದರೆ ಗಾಡಿಗಳು ಬಂದಾಗ ಗಾಡಿಯಲ್ಲಿ ಹಾಕ್ಬಿಡಿ. ಅಷ್ಟು ಮಾಡಿ. ಧನ್ಯವಾದ.